ಧರ್ಮಸ್ಥಳದಲ್ಲಿ ಸಮಾಧಿ ಶಿಕಾರಿ ಮುಂದುವರಿತಾ ಇದೆ. ಪಾಯಿಂಟ್ 6ರಲ್ಲಿ ಮಾನವನ ಹಲ್ಲು, ದವಡೆ, ತೊಡೆ, ಮಾನವನ ತಲೆ ಸೇರಿದಂತೆ ಕೆಲವೊಂದಷ್ಟು ಅವಶೇಷಗಳು ಇದೀಗ ಸಿಕ್ಕಿದ್ದಾವೆ. ಪಾಯಿಂಟ್ 6ರಲ್ಲಿ ಮಾನವನ ಅಸ್ಥಿಪಂಜರ ಪತ್ತೆಯಾಗಿರುವಂತದ್ದು. ನಿನ್ನೆ ನಡೆದ ಶೋಧ ಕಾರ್ಯದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಸರಣಿ ಸಮಾಧಿ ಪ್ರಕರಣಕ್ಕೆ ಜೀವ ಕೊಟ್ಟಿದೆ ಇದೀಗ 6ನೇ ಪಾಯಿಂಟ್. ಪಾಯಿಂಟ್ 1ರಲ್ಲಿ ಉಡುಪು, ಪಾನ್, ಡೆಬಿಟ್ ಕಾರ್ಡ್ ಪತ್ತೆಯಾಗಿತ್ತು. ಆದರೆ ಅದಕ್ಕೆ ಒಂದು ತಿರುವನ್ನ ಕೂಡ ಪಡೆದುಕೊಂಡಿತ್ತು. ದಟ್ಟ ಕಾನನದಲ್ಲಿ ಹೂತಿಟ್ಟ ಸಮಾಧಿ ರಹಸ್ಯ ಸ್ಫೋಟವಾಗ್ತಾ ಇರುವಂಥದ್ದು ಇದೀಗ. 2 ದಿನ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿರಲಿಲ್ಲ. ಇದೀಗ ಇದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಎಸ್ಐಟಿ ಉತ್ಖನನ ವ್ಯೂಹವನ್ನ ರಚಿಸಿದೆ. ಇದೀಗ ಧರ್ಮಸ್ಥಳದಲ್ಲಿ ಸಮಾಧಿ ಶಿಕಾರಿ ಮುಂದುವರಿತಾ ಇರುವಂತದ್ದು. ಈಗಾಗಲೇ ಅಲ್ಲೇ ಬೀಡನ್ನ ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪಾಯಿಂಟ್ 6ರಲ್ಲಿ ಮಾನವನ ಹಲ್ಲು ಸೇರಿದಂತೆ ದವಡೆ, ಅದೇ ರೀತಿಯಾಗಿ ತೊಡೆ ಕೂಡ ಪತ್ತೆಯಾಗಿತ್ತು. ಇನ್ನು ಮಾನವನ ತಲೆ ಬುರುಡೆಗಳ 2 ತುಂಡುಗಳ ಕುರುಹು ಕೂಡ ಪತ್ತೆಯಾಗಿತ್ತು. ಪಾಯಿಂಟ್ 6ರಲ್ಲಿ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದ್ರಿಂದ ಈ ಒಂದು ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಇದೀಗ. ಸರಣಿ ಸಮಾಧಿ ಪ್ರಕರಣಕ್ಕೆ ಜೀವ ಕೊಟ್ಟಿದೆ ಕಳೇಬರ. ಧರ್ಮಸ್ಥಳ ಫೈಲ್ಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳು ಪತ್ತೆಯಾಗುವ ಮೂಲಕ ಅನಾಮಿಕನ ದೂರಿಗೆ ಬೆಂಬಲ ಬಂದಂತಾಗಿದೆ. ಕತ್ತಲು ಕವಿಯವರೆಗೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಅನೇಕ ಕುತೂಹಲವನ್ನ ತೆರೆದಿಟ್ಟಿರುವಂಥದ್ದು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂತಹ ಈ ಒಂದು ಅಸ್ಥಿಪಂಜರ ಕುತೂಹಲವನ್ನ ಕೆರಳಿಸಿದೆ. ಇಂದು ಮತ್ತೆ ಉತ್ಖನನ ಕಾರ್ಯ ಕೂಡ ಮುಂದುವರಿಯುತ್ತೆ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯ ಸುತ್ತ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಆರಂಭಿಕ 5 ಪಾಯಿಂಟ್ಗಳಲ್ಲಿ ಯಾವುದೇ ಮೂಳೆ ಕುರುಹು ಸಿಕ್ಕಿರಲಿಲ್ಲ. ಆದ್ರೆ ಅದಾದ ನಂತರ 6ನೇ ಪಾಯಿಂಟ್ ಅನ್ನ ಅಗೆಯಲು ಆರಂಭ ಮಾಡಿದ್ದಾದ್ಮೇಲೆ ಅಲ್ಲಿ ಸಿಕ್ಕಿರುವಂತಹ ಕುರುಹು ಇದೀಗ ಎಲ್ಲವನ್ನ ಬಿಚ್ಚಿಡ್ತಾ ಇರುವಂತದ್ದು. ಇಂದು ಕೂಡ ಪಾಯಿಂಟ್ ನಂಬರ್ 6ಅನ್ನ ಅಗೆಯುವಂತಹ ಸಾಧ್ಯತೆಗಳಿರುವಂತದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಸ್ಥಿಪಂಜರಕ್ಕಾಗಿ ಸ್ಥಳವನ್ನ ಅಗೆಯುವ ಸಾಧ್ಯತೆ ಇದೆ. ಅನಾಮಿಕ ದೂರುದಾರನ ಆರೋಪಗಳ ಬಗ್ಗೆನೇ ಸಂಶಯಗಳು ಹುಟ್ಟಿದ್ವು. ಯಾವಾಗ 5 ಪಾಯಿಂಟ್ ಅಲ್ಲಿ ಏನೂ ಸಿಗ್ಲಿಲ್ವೋ ಆವಾಗ ಗೊಂದಲಕ್ಕೀಡಾಗಿದ್ರು ಎಸ್ಐಟಿ ಅಧಿಕಾರಿಗಳು. ಅದಾದ ನಂತರ 6ನೇ ಪಾಯಿಂಟ್ ನಲ್ಲಿ ಸಿಕ್ತು ನೋಡಿ ಅಸ್ಥಿಪಂಜರಗಳು. 12 ಮೂಳೆಗಳು ದೊರಕಿರುವಂತದ್ದು ಪಾಯಿಂಟ್ ನಂಬರ್ 6ರಲ್ಲಿ.